ಎಲ್ಲರಿಗೂ ನಮಸ್ಕಾರ. ನಿನ್ನೆ ವಿಡಿಯೋ ಒಳಗ ಒಂದು 5 ಕಾರಣಗಳನ್ನ ಹೇಳಿದ್ದೆ ನಾನು ಹೇರ್ ಫಾಲಿಂಗಿಗೆ ಏನೇನ್ ಮಾಡ್ಬೇಕಂತ ಹೇಳಿ. ಇವತ್ತಿನ ವಿಡಿಯೋ ಒಳಗ ಎಕ್ಸ್ಟರ್ನಲ್ ಪಾಯಿಂಟ್ಸ್ ಇನ್ನೊಂದು 5 ಕಾರಣ ಹೇಳ್ತೀನಿ. ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತ ವಿಡಿಯೋ. ಐ ಥಿಂಕ್ ಎಲ್ಲರೂ ಬಹಳ ಲೈಕ್ ಮಾಡ್ತೀರಿ. ಯಾಕಂದ್ರೆ ಇದೇ ಬಹಳ ಮಂದಿ ಬೇಕಾದಂತದ್ದು. ಇದಕ್ಕ ವೇಟ್ ಮಾಡ್ತಿರ್ತೀರಿ. ಯಾರಿಗೂ ಇಂಟರ್ನಲ್ ಇದನ್ನ ಸರಿ ಮಾಡ್ಕೊಳಕ್ ಇಂಟ್ರೆಸ್ಟ್ ಇಲ್ರಿ. ಹೊರಗಡೆಯಿಂದ ಏನ್ ಹಚ್ಕೋಬೇಕು, ಏನ್ ಮಾಡ್ಬೇಕು ಅದ್ರ ಕಡೆನೆ ಗಮನ ಕೊಡ್ತೀವಿ. ಮತ್ತು ಇವತ್ತಿನ ಸ್ಟಾಟಿಸ್ಟಿಕ್ಸ್ ನೋಡ್ಲಿಕ್ಕೆ ಬಹಳ ಜನ ಈ ಹೇರ್ ಕಾಸ್ಮೆಟಿಕ್ಸ್ ಗೆ ದುಡ್ಡು ಬಹಳಷ್ಟು ಖರ್ಚು ಮಾಡ್ತಾರೆ. ಓಕೆ, ಅಂತವರಿಗೆ ಹೇಳಿ ಮಾಡಿಸಿರುವಂತಹ 5 ಪಾಯಿಂಟ್ಸ್ ಅನ್ನ ನಾನು ಹೇಳ್ತೀನಿ. ದಯವಿಟ್ಟು ವಿಡಿಯೋ ಕೊನೆವರೆಗೂ ನೋಡ್ರಿ. ಇವತ್ ಫಸ್ಟ್ ಪಾಯಿಂಟ್ ಏನ್ ಬರ್ತದ ಗೊತ್ತಾ? ಶಿರೋ ಅಭ್ಯಂಗ ಅಥವಾ ಶಿರೋಪಿಚ್ಚು ಅಂತ ಹೇಳ್ತೇವೆ. ಏನ್ ಹಂಗಂದ್ರ ಇದಕ್ಕೆ ಟೆಕ್ಸ್ಟ್ ಏನ್ ಹೇಳ್ತದೆ, ಇದ್ರ ಬಗ್ಗೆ ಇತ್ತಿತ್ಲ ಜಗಳನೂ ಆಗ್ತಾವ. ಏನ್ ಗೊತ್ತಾ, ಅಪ್ಪ ಅಮ್ಮ ನೋಡಿದ್ರೆ ಮಕ್ಕಳಿಗೆ ಹೇಳ್ತಾರ ತಲೆಗೆ ಎಣ್ಣೆ ಹಚ್ಕೋ, ಹಂಗುರ್ರ ಅಂತ ಕೂದ್ಲ ಬಿಟ್ಕೊಂಡ್ ಹೋಗ್ಬೇಡ ಅಂತ ಹೇಳಿ. ಆದ್ರೆ ಮಕ್ಕಳಿಗೆ ಇಂಟ್ರೆಸ್ಟ್ ಇರಂಗಿಲ್ಲ. ಹಂಗಂದ್ರೆ ಇದ್ರೊಳಗೆ ಯಾರು ಸರಿ ಯಾರು ತಪ್ಪು, ಟೆಕ್ಸ್ಟ್ ಏನ್ ಹೇಳ್ತದ ಅನ್ನೋದಾದ್ರ ಬಹಳ ಕ್ಲಿಯರ್ ಆಗಿ ಆಯುರ್ವೇದಿಕ್ ಟೆಕ್ಸ್ಟ್ ಹೇಳ್ತದ್ರಿ. ಏನಂತ, ನಿತ್ಯಂ ಸ್ನೇಹಾರ್ದ್ರಿ ಶಿರಸಿ ಶಿರಶೂಲಂ ನ ಜಾಯತೆ ನ ಖಾಲಿತ್ಯಂ ನ ಪಾಲಿತ್ಯಂ ಕೇಶಾಹ ಪ್ರಚುರ ಮೂಲಿನಃ ಅಂತ. ಅಂದ್ರ ನಿತ್ಯದಲ್ಲಿ ಎವ್ರಿ ಡೇ ತಲೆಗೆ ಎಣ್ಣೆ ಹಚ್ಕೊಳ್ಳೋದ್ರಿಂದ ತಲೆ ನೋವು ಬರಂಗಿಲ್ಲ ಮತ್ತು ಕೇಶ ಮೂಲಗಳು ಅಂದ್ರೆ ಹೇರ್ ಫಾಲಿಕಲ್ಸ್ ಗೆ ಒಳ್ಳೆ ನರಿಶ್ಮೆಂಟ್ ಸಿಕ್ಕು ಪಾಲಿತ್ಯ ಕೂದಲು ಬೆಳ್ಳಗಾಗುದಿಲ್ಲ, ಜೊತೆಗೆ ಖಾಲಿತ್ಯ ಕೂದಲು ಉದುರುದಿಲ್ಲ ಅಂತ ಹೇಳ್ಯಾರ. ಆದರೆ ಇದನ್ ಯಾವಾಗ ಹೇಳ್ಯಾರ, ಅವ್ರು ಎಷ್ಟೋ ಸಾವಿರ ವರ್ಷದಿಂದ ಹೇಳ್ಯಾರ ನೋಡ್ರಿ. ಬಟ್ ಇವತ್ ಇದ್ದಂಗ ಇಷ್ಟೊಂದು ಟ್ರಾಫಿಕ್ ಅವಾಗ ಇದ್ದಿದ್ದಿಲ್ಲ, ಇಷ್ಟೊಂದು ಪೊಲ್ಯೂಷನ್ ಇದ್ದಿದ್ದಿಲ್ಲ, ಇಷ್ಟೊಂದು ಡಸ್ಟ್ ಇದ್ದಿದ್ದಿಲ್ಲ. ಈಗೇನಾಗ್ಯದ್ರಿ ಪರಿಸ್ಥಿತಿ, ನಾವು ಅವಾಗ ಅವ್ರು ಹೇಳ್ಯಾರ ಅಂತ ತಿಳ್ಕೊಂಡು ಅದನ್ನ ಚಾಚು ತಪ್ಪದ ತಲಿಗೆಲ್ಲ ಎಣ್ಣೆ ಹಚ್ಕೊಂಡ್ ಹೊರಗ್ ಬಂದ್ವಿ ಅಂತಂದ್ರ ಇಲ್ಲದ ಪ್ರಾಬ್ಲಮ್ ಅನ್ನ ಮನೆಗೆ ತಗೊಂಡ್ ಬರ್ತೀವಿ ನಾವು. ಯಾಕ, ಅಲ್ಲಿರುವಂತ ಡಸ್ಟ್ ಎಲ್ಲ ಬಂದು ನಮ್ ತಲೆ ಮೇಲೆ ಕೂತ್ಕೊಂಡು ಸ್ಕ್ಯಾಲ್ಪ್ ಇರಿಟೇಷನ್ ಆಗ್ತದ, ಸ್ಕ್ಯಾಲ್ಪ್ ಅಲ್ಲಿ ಫಾಲಿಕ್ಯುಲೈಟಿಸ್ ಆಗ್ತದ. ಅಷ್ಟೇ ಅಲ್ಲ, ವಿಪರೀತ ಡ್ಯಾಂಡ್ರಫ್ ಆಗ್ತದ, ಸೋರಿಯಾಸಿಸ್ ನಂತ ಪ್ರಾಬ್ಲಮ್ಸ್ ಬರ್ತಾವು. ಮತ್ ಏನ್ ಮಾಡ್ಬೇಕು? ಹಂಗಂದ್ರ ಅವ್ರ ಹಿಂದೆ ಹೇಳಿದವರು ತಪ್ಪ ಅಥವಾ ನಾ ಹಿಂಗ್ ಮಾಡ್ಲಿಕ್ಕೆ ಹತ್ತಿದ್ ತಪ್ಪ, ಏನ್ ಮಾಡ್ಬೇಕು ಅಂತ ದೊಡ್ಡ ಕನ್ಫ್ಯೂಷನ್ ಇರ್ತದ. ಮತ್ತು ಡೈಲಿ ಎಣ್ಣೆ ಹಚ್ಕೋ ಅಂತ ತಿಳ್ಕೊಂಡು ಹೇಳುವಂತ ಪೇರೆಂಟ್ಸ್ ಈ ವಿಡಿಯೋ ದಯವಿಟ್ಟು ತಪ್ಪಲಾರ್ದೆ ನೋಡ್ರಿ. ಏನ್ ಮಾಡ್ಬೇಕಪ್ಪ ಅಂದ್ರೆ, ಕೆಲವೊಂದು ಮೆಡಿಕೇಟೆಡ್ ಆಯಿಲ್ಸ್ ಇರ್ತಾವು, ಒಳ್ಳೆಯ ಫಾರ್ಮುಲೇಟೆಡ್ ನಮ್ಮ ಋಷಿ ಮುನಿಗಳು ಮಾಡಿಟ್ಟಿರುವಂತ ಆಯಿಲ್ಸ್ ಅದಾವು. ನಾ ಹೇಳ್ತೀನಿ ಕೆಲವೊಂದ ಅಂತ ಆಯಿಲ್ಗಳನ್ನ, ತೈಲಗಳನ್ನ ನೀವು ತಗೋಬೇಕು. ಉದಾಹರಣೆಗೆ ನೀಲಿ ಭೃಂಗಾದಿ ತೈಲ ಅಂತ ಹೇಳ್ತೇವಿ, ಭೃಂಗಾಮಲಕ ತೈಲ ಅಂತ ಹೇಳ್ತೇವಿ, ಆಮಲಕ ತೈಲ ಅಂತ ಹೇಳ್ತೇವಿ, ನೀಲಿ ಭೃಂಗರಾಜ ತೈಲ ಅಂತ ಹೇಳ್ತೇವಿ, ತ್ರಿಫಲಾ ತೈಲ ಅಂತ ಹೇಳ್ತೇವಿ, ಆಮೇಲೆ ಕ್ಷೀರಬಲಾ ತೈಲ ಅಂತ ಹೇಳ್ತೇವಿ. ಹಿಂಗ ಸುಮಾರು ಎಣ್ಣೆಗಳು ಸಿಗ್ತಾವ್. ಅವುಗಳನ್ನ ನೀವು ಗುಡ್ ಕ್ವಾಲಿಟಿ ಇರುವಂತಹ ಟ್ರಸ್ಟೆಡ್ ಇರುವಂತಹ ಕಂಪನಿ ಒಳ್ಳೆಯ ತೈಲಗಳನ್ನ ನೀವು ತಗೊಂಡ್ ಬಂದು ಏನ್ ಮಾಡ್ಬೋದು. ಅಥವಾ ಅದನ್ನೂ ಬೇಡ ನಾ ಹೇಳೋದು, ನೀವು ಮನೆಯೊಳಗ ಕರಿಬೇವನ್ನ ಮತ್ತು ಅಮೃತ ಬಳ್ಳಿಯನ್ನ ಹಾಕಿ ಮಾಡಿದಂತ ತೈಲವನ್ನ, ಶುದ್ಧವಾದಂತ ಎಳ್ಳೆಣ್ಣೆಯನ್ನ ಅಥವಾ ಶುದ್ಧವಾದಂತ ಕೊಬ್ಬರಿ ಎಣ್ಣೆ, ಇವುಗಳನ್ನೆಲ್ಲ ತಗೊಂಡು ಬಂದು ವಾಟರ್ ಬಾತ್ ಮೇಲೆ ಅಂದ್ರೆ ಬಿಸಿ ನೀರ್ನೊಳಗಿಟ್ಟು ಬೆಚ್ಚಗ್ ಮಾಡ್ಬೇಕು. ಡೈರೆಕ್ಟ್ ಆಗಿ ಫ್ಲೇಮಿಂಗ್ ಹಿಡಿಯೋಂಗಿಲ್ಲ. ಓಕೆ, ಹಂಗ ಈಗ ಸಣ್ಣ ಮಕ್ಕಳಿಗೆ ನಾವು ಮಸಾಜ್ ಮಾಡ್ಬೇಕಾದ್ರೆ ಹೆಂಗ್ ಮಾಡ್ತೀವಲ್ಲ, ಹಂಗ ಒಂದು ಬಟ್ಟಲ್ದೊಳನ ಆ ಎಣ್ಣೆ ಹಾಕಿದ ಬಟ್ಲನ್ನ ನೀವು ಬಿಸಿನೀರೊಳಗಿಟ್ಟು ಬೆಚ್ಚಗ್ ಮಾಡ್ಬೇಕು. ಬಿಸಿ ಮಾಡೋದ್ರಿಂದ ಏನಾಗ್ತದ, ಆ ಮಾಲಿಕ್ಯೂಲ್ಸ್, ಆಯಿಲ್ ಮಾಲಿಕ್ಯೂಲ್ಸ್ ಸೂಕ್ಷ್ಮವಾಗಿ ಪೆನಿಟ್ರೇಟ್ ಆಗ್ಲಿಕ್ಕೆ ಹೆಲ್ಪ್ ಆಗ್ತದ. ಓಕೆ, ಇದನ್ನ ಅಪ್ಲೈ ಯಾವಾಗ ಮಾಡ್ಕೋಬೇಕು? ಡೈಲಿ ಮಾಡ್ಕೋಬೇಕಾ? ಅಲ್ಲ, ಹಂಗ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಹೆಂಗ ದಿವಸಗಳು ಹೋಗ್ಯಾವ, ಇವತ್ತಿನ ಸರ್ಕಮ್ಸ್ಟಾನ್ಸಸ್ ನೋಡ್ಕೊಂಡು ನಾವು ಚೇಂಜ್ ಆಗ್ಬೇಕಾಗ್ತದ. ಏನ್ ಮಾಡ್ಬೇಕು ಅಂದ್ರೆ, ನಾನ್ ನನ್ನ ಪೇಷಂಟ್ಸ್ ಏನ್ ಹೇಳ್ತೀನಿ ಅಂದ್ರೆ, 15 ದಿವ್ಸಕ್ ಒಂದ್ಸರಿ ಅಥವಾ ವಾರಕ್ ಒಂದ್ಸರಿ, 15 ದಿವ್ಸಕ್ ಒಂದ್ಸರಿ, ಕೆಲವೊಮ್ಮೆ ನಿಮ್ದು ಕಫ ಪ್ರಕೃತಿಯವ್ರು ಇದ್ರು ಅಂದ್ರ ತಿಂಗಳಿಗೆ ಒಂದ್ಸರಿ ನೀವೇನ್ ಮಾಡ್ಬೇಕು, ಸ್ವಲ್ಪ ಆ ಪೆಚ್ಚನ್ ಎಣ್ಣೆ ತಗೊಂಡು ರಾತ್ರಿ ಹೊತ್ನೊಳಗ ತಲೆಗೆ ಚಂದಾಗಿ ಮಸಾಜ್ ಮಾಡ್ಬೇಕು. ಹಾರ್ಶ್ ಆಗಿ ಮಾಡಂಗಿಲ್ಲ, ನೀಟಾಗಿ ಬೆರಳಿನಿಂದ ಕರೆಕ್ಟ್ ಆಗಿ ಪೂರ್ಣ ತಲೆ ಒಳಗೂ ಕೂಡ ಮರ್ಮ ಸ್ಪಾಟ್ಸ್ ಇರ್ತಾವು, ಎಲ್ಲವನ್ನ ಕರೆಕ್ಟ್ ಆಗಿ ಕವರ್ ಮಾಡ್ಕೊಂಡು ಜೆಂಟಲ್ ಆಗಿ ಮಸಾಜ್ ಮಾಡ್ಕೊಂಡು ರಾತ್ರಿ ಮಲ್ಕೋಬೇಕು. ನೆಕ್ಸ್ಟ್ ಡೇ ಮುಂಜಾನೆ ಹೇರ್ ವಾಶ್ ಮಾಡ್ಕೊಂಡ್ಬಿಡ್ಬೇಕು. ಇದರಿಂದ ಶಾಂಪೂ ದಯವಿಟ್ಟು ಹಾಕ್ಲಿಕ್ಕೆ ಹೋಗ್ಬೇಡ್ರಿ. ಯಾವುದೇ ಕಂಪನಿ ಶಾಂಪೂನು ಹಾಕ್ಲಿಕ್ಕೆ ಹೋಗ್ಬೇಡ್ರಿ. ಎಷ್ಟೋ ಹೈ ಕಾಸ್ಟ್ಲಿ ಇದ್ರು ಕೂಡ ಹೇಳ್ತಾರೆ ಯೂಶುವಲಿ. ಸೊ ಮಾರ್ಕೆಟಿಂಗ್ ಸ್ಟ್ರಾಟಜಿ ಇರೋದ್ರಿಂದ ನಮ್ದು ಬಹಳ ಬೆಸ್ಟ್ ಐತಿ, ಹಂಗೈತಿ ಹಿಂಗೈತಿ. ಸೊ ಎವ್ರಿಥಿಂಗ್ ಈಸ್ ಮಾರ್ಕೆಟಿಂಗ್ ಥಿಂಗ್ಸ್. ದಟ್ ಈಸ್ ವೈ ಬೆಟರ್ ಶೀಕಾಕಾಯಿ ಪೌಡ್ರು ಅಥವಾ ಅಂಟವಾಳಕಾಯಿ ಪೌಡ್ರು, ಇಲ್ಲ ನಾ ಹೇಳ್ದಂಗ ಹುಣಸೆ ಹಣ್ಣು, ಬೆಲ್ಲ, ಅಥವಾ ಕೆಲವು ಜನರಿಗೆ ನಾ ಹೇಳೇನಿ ಪಿತ್ತ ಪ್ರಕೃತಿ ಇರುವಂತವ್ರಿಗೆ ನಾನು ಹೆಚ್ಚಾಗಿ ಹೆಸರು ಹಿಟ್ಟು ಮತ್ತು ಹುಣಸೆ ಹಣ್ಣು ಎರಡೂನು ಮಿಕ್ಸ್ ಮಾಡಿ ಆ ಪೇಸ್ಟ್ ಇಂದ ನೀವು ತಲೆ ವಾಶ್ ಮಾಡ್ಕೋಬಹುದು. ಇಲ್ಲ ಜಸ್ಟ್ ತ್ರಿಫಲಾ ಚೂರ್ಣದಿಂದನೂ ಕೂಡ ತಲೆ ವಾಶ್ ಮಾಡ್ಕೋಬೇಕು. ಕಂಪ್ಲೀಟ್ ಆಗಿ ಹೇರ್ ವಾಶ್ ಮಾಡ್ಕೊಂಡ್ಮೇಲೆ ಅರ್ಲಿ ಮಾರ್ನಿಂಗ್ ಸನ್ರೈಸ್ಗೆ ತಲೆಯನ್ನ ಒಡ್ಡಿ
ನೀಟಾಗಿ ತಲೆಯನ್ನ ಲೇಯರ್ ಬೈ ಲೇಯರ್ ಎಲ್ಲ ಡ್ರೈ ಮಾಡ್ಕೋಬೇಕು. ಇಲ್ಲ ಕಾಟನ್ ಬಟ್ಟೆಯಿಂದ ಕಂಪ್ಲೀಟ್ ಆಗಿ ಡ್ರೈ ಮಾಡ್ಕೋಬೇಕು. ಇನ್ನೊಂದು ದೊಡ್ಡ ಮಿಸ್ಟೇಕ್, ತಲೆ ಎಲ್ಲ ತೊಳ್ಕೊಳ್ಳೋದು, ತಲೆ ಸ್ನಾನ ಮಾಡೋದು, ಹಂಗ ಕೂದ್ಲು ಕಟ್ಕೊಂಡು ಕಾಲೇಜಿಗೆ ಹೋಗೋದು. ಹಿಂಗ್ ಮಾಡೋದ್ರಿಂದ ಫಂಗಲ್ ಇನ್ಫೆಕ್ಷನ್ ಫಾಸ್ಟ್ ಆಗ್ತದೆ. ದಯವಿಟ್ಟು ಇಂಥ ಕೆಲಸ ಮಾಡ್ಬೇಡ್ರಿ. ತಲೆ ಕೂದ್ಲು ಕ್ಲೀನ್ ಆಗಿ ಡ್ರೈ ಆಗ್ಲೇಬೇಕು. ಆಮೇಲೆ ನೀವು ಹೊರಗ್ ಬರ್ಬೇಕು. ಓಕೆ, ಟ್ರಾಫಿಕ್ ಇದ್ದಲ್ಲಿ ಓಡಾಡ್ಬೇಕು, ಹೊರಗಡೆ ಬರ್ಬೇಕು. ಸೊ ಈ ರೀತಿಯಾಗಿ ನೀವು ತೈಲಾಭ್ಯಂಗವನ್ನ ಮಾಡ್ಕೋಬೇಕು. ತೈಲ ಪಿಚ್ಚು ಅಂದ್ರೆ ಯೂಶುವಲಿ ಹಾಸ್ಪಿಟಲ್ ಮಾಡುವಂತ ಪ್ರೊಸೀಜರ್. ನಾವು ತಲೆ ಮೇಲೆ ಅಂದ್ರೆ ಎಲ್ಲಿ ಮರ್ಮ ಪಾಯಿಂಟ್ಸ್ ಇರ್ತಾವಲ್ಲ ಆ ಜಾಗದಲ್ಲಿ ಈ ಅಣ್ಣತ್ತಿ ಅಂತ ಹೇಳ್ತೀವಲ್ಲ, ಇಲ್ಲಿ ನಾವು ಒಂದು ಮೆಡಿಕೇಟೆಡ್ ಆಯಿಲ್ಸ್ ಅನ್ನ, ಅವ್ರಿಗೆ ಸೂಟ್ ಆಗುವಂತ ಆಯಿಲ್ಸ್ ಅನ್ನ ಸ್ವಲ್ಪ ಹೊತ್ತು ಒಂದು ಸರ್ಟನ್ ಟೆಂಪರೇಚರ್ ಒಳಗೆ ಸ್ಟೇ ಆಗೋ ತರ ನೋಡ್ಕೊಳ್ತೀವಿ. ದಟ್ ಈಸ್ ಆಲ್ಸೋ ಅದ್ರ ಪ್ರಿನ್ಸಿಪಲ್ ಕೂಡ ಸೇಮ್. ತೈಲಾಭ್ಯಂಗ ಮತ್ತು ತೈಲ ಪಿಚ್ಚು ಮಾಡೋದ್ರಿಂದ ಆ ಲೋಕಲ್ ಬ್ಲಡ್ ಸರ್ಕ್ಯುಲೇಷನ್ ಚಲೋ ಆಗ್ತದ. ಹೇರ್ ಫಾಲಿಕಲ್ಸ್, ಕೆರಾಟಿನೋಸೈಟ್ಸ್ ಸೆಲ್ಸ್ ಗೆ ಒಳ್ಳೆ ಸ್ಟಿಮ್ಯುಲೇಷನ್ ಸಿಕ್ಕು ಅದು ಕೆರಾಟಿನ್ ಅನ್ನುವಂತ ಪ್ರೋಟೀನ್ ಅನ್ನ ಚಲೋ ಆಗಿ ಮಾಡಿ ಹೇರ್ ಶಾಫ್ಟ್ ಅಂದ್ರೆ ಕೂದಲು ದಟ್ಟವಾಗಿ ಬೆಳಿಲಿಕ್ಕೆ ಸಹಾಯ ಮಾಡ್ತದ. ಇದನ್ನ ಈ ರೀತಿಯಾಗಿ ಮಾಡಬಹುದು. ಓಕೆ, ನಾ ಹೇಳಿದ್ನಲ್ಲ, ಇಷ್ಟು ಆಯಿಲ್ಸ್ ಒಳಗ ನಿಮ್ಗೆ ಯಾವ್ದು ಬೇಕು ಆ ಆಯಿಲ್ ಅನ್ನ ನೀವು ಯೂಸ್ ಮಾಡ್ಕೋಬಹುದು. ಇನ್ನು ಸೆಕೆಂಡ್ ಬರೋದೇನು ಅಂದ್ರೆ ಶಿರೋಲೇಪ ಮತ್ತು ಶಿರೋಸ್ನಾನ. ನೋಡ್ರಿ, ಈ ಶಿರೋಲೇಪ ಅಂತ ಬಂದಾಗ ದೊಡ್ಡ ಪ್ರಾಬ್ಲಮ್ ಆಗ್ತದ. ಕಂಡದನ್ನ ತಲೆಗೆ ಹಚ್ಕೊಂತಾವ್, ಏನೇ ಹಚ್ಕೊಂತಾರ. ನನಗ ಬಹಳ ಆಶ್ಚರ್ಯ ಅನಿಸ್ತದ. ಇತ್ತಿಲ್ಲ ಒಂದ್ ಹೊಸ ಶುರುವಾಗಿದೆ ನೋಡಿರಿ, ಈರುಳ್ಳಿ ತಗೊಂಡು ಅದನ್ನ ತಲೆಗೆ ಹಚ್ಕೊಳ್ಳೋದ್ರಿಂದ ಕೂದಲು ಸೊಂಪಾಗಿ ಬೆಳೆಯುತ್ತದೆ. ಇದ್ರ ಫ್ಯಾಕ್ಟ್ ಗೊತ್ತೈತಾ? ನೋಡ್ರಿ, ಒಂದ್ ಹೇಳ್ತೀನಿ, ಈರುಳ್ಳಿ ಒಳಗ ಉಳ್ಳಾಗಡ್ಡಿ ಅಂತ ನಾವ್ ಹೇಳ್ತೇವಿ, ನಿಮ್ ಕಡೆ ಏನೇನಂತಾರ ನೀರುಳ್ಳಿ ಅಂತಾರ. ಈರುಳ್ಳಿ ಒಳಗ ಸಲ್ಫರ್ ಇರ್ತದ. ದಟ್ ಇಸ್ ಅ ಕೌಂಟ್ರ್ ಇರಿಟೆಂಟ್. ಅದು ಅದಕ್ಕ ಈರುಳ್ಳಿ ಹಚ್ಬೇಕಾದ್ರೆ ನಮ್ ಕಣ್ಣ ನೀರ್ ಬರ್ತಾವ್ರಿ. ಆ ಕೌಂಟ್ರ್ ಇರಿಟೆಂಟ್ ಏನ್ ಮಾಡ್ತದ ಗೊತ್ತೇನ್ ನಿಮ್ಗ? ನಾಟ್ ಇನ್ ಆಲ್ ಕೇಸಸ್. ಕೆಲವೊಂದ್ಸರಿ ಕೆಲವೊಬ್ಬರಿಗೆ ಈ ಟಿಕಲ್ ಹತ್ತೋದು ಅಂತಾರ, ಅಂದ್ರೆ ಅಲೋಪೇಶಿಯಾ ಏರಿಯೇಟಾ ಅಂತ ಆಗಿರ್ತದ. ಮಧ್ಯೆ ಒಂದ್ ಚೂರ್ ಕೂದಲು ಹೋಗಿರ್ತಾವ ನೋಡಿರಿ. ಇಲ್ಲೊಂದ್ ಪಿಕ್ ಹಾಕಿ ನೋಡ್ರಿ, ಈ ಹುಡುಗಿಗಾಗಿತ್ತು. ಹಿಂಗ ಒಂದ್ ಸ್ವಲ್ಪ ಮಧ್ಯೆ ಕೂದಲು ಹೋಗಿರ್ತಾವು. ಅದು ಆಟೋ ಇಮ್ಯೂನ್ ಪ್ರಾಬ್ಲಮ್. ಅಲ್ಲೊಂದ್ ಏನೋ ಹುಳ ಹತ್ತದ, ಯಾವ ಹುಳನೂ ಹತ್ತುದಿಲ್ರಿ. ಹಂಗ ಹುಳ ಏನೂ ಬರುದಿಲ್ಲ. ದಯವಿಟ್ಟು ಏನೇನೋ ಕಲ್ಪನೆ ಮಾಡ್ಕೊಳಿಕ್ ಹೋಗ್ಬೇಡ್ರಿ. ನಾವು ಆಟೋ ಇಮ್ಯೂನ್ ಡಿಸಾರ್ಡರ್, ಇದು ಕೂಡ ಒಂದು ಆಟೋ ಇಮ್ಯೂನ್ ಡಿಸಾರ್ಡರ್. ಇದ್ರೊಳಗೆ ಏನಾಗಿರ್ತದ ಗೊತ್ತಾ, ನಮ್ಮ ಇಮ್ಯೂನ್ ಸಿಸ್ಟಮ್ ಆ ಫಾಲಿಕಲ್ಸ್ ಅನ್ನ ಅಟ್ಯಾಕ್ ಮಾಡಿರ್ತದ. ಹಿಂಗಾಗಿ ಅಲ್ಲಿ ಹೇರ್ ಗ್ರೋತ್ ಸ್ಟಾಪ್ ಆಗ್ಬಿಟ್ಟಿರ್ತದೆ. ಅಷ್ಟೇ ಜಾಗ ಒಂದ್ ಮನೆ ಬಾಲ್ಡ್ ಖಾಲಿ ಅನಿಸ್ತಿರ್ತದೆ. ಅವಾಗ ಇಂಥ ಈರುಳ್ಳಿ ರಸವನ್ನ ಅಲ್ಲಿ ಹಚ್ಚಿ ತಿಕ್ಕೋದ್ರಿಂದ, ಆ ಕೌಂಟರ್ ಇರಿಟೆಂಟ್ ಇರೋದ್ರಿಂದ ಆ ಇಮ್ಯುನಿಟಿ ಡಿಸ್ಟರ್ಬ್ ಆಗ್ತದೆ. ಆ ಇಮ್ಯುನಿಟಿ ಡಿಸ್ಟರ್ಬ್ ಆಗಿ ಕನ್ಫ್ಯೂಸ್ ಆಗಿ ಸ್ವಲ್ಪ ಹೊತ್ತು ಅಟ್ಯಾಕ್ ಅನ್ ಮಾಡೋದನ್ನ ಸ್ಟಾಪ್ ಮಾಡ್ತದ. ಅವಾಗ ಲೋಕಲ್ ಹೇರ್ ಫಾಲಿಕಲ್ ಸ್ಟಿಮ್ಯುಲೇಷನ್ ಆಗಿ ಕೂದಲು ಬರ್ತಾವ್. ಇದ್ರ ಅರ್ಥ ಎಲ್ಲಾರು ತಲೆಗೆ ಉಳ್ಳಾಗಡ್ಡಿ ರಸ ಹಚ್ಕೊಂಡೆ, ಮೆಣಸಿನ್ಕಾಯಿ ರಸ ಹಚ್ಕೊಂಡೆ, ಮತ್ ಏನೇನ್ ಅಡಿಗೆ ಮನೆಯೊಳಗೆ ಸಿಗ್ತಾವಲ್ಲ ಎಲ್ಲವನ್ನೂ ತಲೆಗೆ ಮ್ಯಾಗ ಹಚ್ಕೊಂಡ್ ಕೊಡೋದು ಅಲ್ಲ. ಈ ರೀತಿಯಾಗಿ ಶಿರೋಲೇಪ ಮಾಡ್ಕೊಳಿಕ್ ಹೋಗ್ಬೇಡ್ರಿ. ಏನ ನೀವು ತಲೆಗೆ, ಇದು ಒಂದು ಪ್ರಿನ್ಸಿಪಲ್ ತಲೆ ಒಳಗೆ ಇಟ್ಕೊಳ್ರಿ. ನಾನು ಬಹಳ ಆಥೆಂಟಿಕ್ ಆಗಿ ಹೇಳ್ತೀನಿ. ಏನೋ ನಿಮ್ಮನ್ನ ಮೆಚ್ಚಿಸ್ಲಿಕ್ಕೆ ಅಂತ ನಾನು ಏನು ಹೇಳುದಿಲ್ಲ. ಬಿಕಾಸ್ ಬೀಯಿಂಗ್ ಅ ಡಾಕ್ಟರ್ ನಾವ್ ಯಾವಾಗ್ಲೂ ಸತ್ಯವನ್ನ ಹೇಳ್ಬೇಕು. ಸುಮ್ನೆ ವ್ಯೂಸ್ ಬರ್ಲಿ, ಅವ್ರು ನೋಡ್ಲಿ, ಇವ್ರು ಲೈಕ್ ಮಾಡ್ಲಿ ಅಂತ ಏನೇನೋ ಹೇಳಿ ಮಿಸ್ಗೈಡ್ ಮಾಡೋದಲ್ರಿ. ಆಕ್ಚುಲಿ ಐ ಡೋಂಟ್ ಲೈಕ್ ದಟ್. ಅದಕ್ಕೆ ಎಷ್ಟೇ ಜನ ನೋಡ್ರಿ, ಕ್ವಾಲಿಟಿ ಜನ ನೋಡ್ತಾರ. ಯಾರಿಗೆ ರಿಯಲಿ ಲೈಕ್ ಆಗ್ತದ ಅವ್ರು ಬೇರೆಯವ್ರಿಗೆ ನೀವು ಇದನ್ನ ಶೇರ್ ಮಾಡೇ ಮಾಡ್ತೀರಿ ಅನ್ನೋ ಧೈರ್ಯ, ಅಂದ್ರೆ ನಂಬಿಕೆ ಮೇಲೆ, ಧೈರ್ಯ ಅನ್ನೋದಕ್ಕಿಂತ ನಂಬಿಕೆ ಮೇಲೆ ನಾನು ಇದ್ದದ್ದನ್ನ ಇದ್ದಂಗ ಹೇಳ್ತೇನೆ. ಏನಪ್ಪಾ ಅಂದ್ರೆ, ನೀವ್ ಏನೇ ತಲೆಗೆ ಅಪ್ಲೈ ಮಾಡ್ತಿರಲ್ಲ, ಫಸ್ಟ್ ಕನ್ಫರ್ಮ್ ಮಾಡ್ಕೊಡ್ರಿ ಆ ಕಂಟೆಂಟ್ಸ್ ಇಂಟರ್ನಲಿ ನೀವು ತಗೋತಿರ್ಬೇಕು, ಹೊಟ್ಟೆ ಒಳಗೆ ತಗೋತಿರ್ಬೇಕು. ತಲೆಗೆ ಈರುಳ್ಳಿ ಹಚ್ಕೊಳ್ಳೋದಲ್ಲ, ಹೊಟ್ಟೆ ಒಳಗೆ ಈರುಳ್ಳಿ ತಿಂತಿರ್ಬೇಕು. ಓಕೆ, ಪ್ರಾಪರ್ ಆಗಿ ನಮಗ ವೈಟಮಿನ್ ಇ ಸಿಗ್ತಿರ್ಬೇಕು. ಬಹಳ ಮಂದಿ ವಿಟಮಿನ್ ಇ ಕ್ಯಾಪ್ಸೂಲ್ ಹಚ್ಕೊಳ್ಳೋದನ್ನ ನೋಡೇನ. ಸುಮ್ನೆ ಒಂದ್ ವಿಟಮಿನ್ ಇ ಕ್ಯಾಪ್ಸೂಲ್ ಪ್ಲಸ್ ಅದಕ್ಕೊಂದ್ ಏನೋ ಎಣ್ಣೆ ಹಚ್ಚಿ ತಲೆಗೆ ಹಚ್ಕೊಂಡ್ರೆ ಕೂದಲು ಸೊಂಪಾಗಿ ಏನ್ ಬೆಳಿತಾವ್? ವಿಟಮಿನ್ ಇ ಅಲ್ಲಿ ತಲೆ ಒಳಗೆ ಅಬ್ಸಾರ್ಬ್ ಆಗುದಿಲ್ಲ. ಅದು ಅಬ್ಸಾರ್ಬ್ ಆಗೋದಿಲ್ಲ ಸಣ್ಣ ಕರಳಿನಲ್ಲಿ, ಜೆಜುನಿಯಂ ಇಲಿಯಂ ಜಾಗದೊಳಗ ವೈಟಮಿನ್ ಇ ಅಬ್ಸಾರ್ಬ್ ಆಗ್ತದ್ರಿ. ತಗೊಂಡ್ ಬಂದ ಕಾಸ್ಟ್ಲಿ ಕ್ಯಾಪ್ಸೂಲ್ ತಗೊಂಡ್ ತಲೆಗೆ ಯಾಕೆ ಹಚ್ಕೊಂಡ್ ಕೂಡ್ತೀರಿ? ಇದನ್ನ ಯಾರು ಹೇಳ್ಯಾರ? ಎಲ್ಲಿ ಸೈಂಟಿಫಿಕ್ ಏನೂ ಇಲ್ಲ. ದಯವಿಟ್ಟು ಆಯುರ್ವೇದದ ಹೆಸರನ್ನು ಕೆಡಿಸೋದು, ವಿಜ್ಞಾನದ ಹೆಸರನ್ನು ಕೆಡಿಸಿ ಹಂಗ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಟ್ರೈ ಟು ಹ್ಯಾವ್ ಅ ಪ್ರಾಪರ್ ನಾಲೆಜ್. ಓಕೆ, ಸೊ ನೀವು ವಿಟಮಿನ್ ಇ ತಗೊಳ್ಳಬೇಕಾಗಿತ್ತಂದ್ರೆ ಡಾಕ್ಟರ್ಸ್ ಅಡ್ವೈಸ್ ಮಾಡ್ಬೇಕು. ನಿಮ್ ಹೈಟ್ ವೇಟ್ ಎಷ್ಟು ಬೇಕು ಅಷ್ಟನ್ನ ತಗೋಬೇಕು. ಈರುಳ್ಳಿ ಇಂತ ಆಹಾರ ಪದಾರ್ಥ ಹೊಟ್ಟೆ ಒಳಗ್ ತಗೊಳ್ರಿ. ನಾ ಹೇಳ್ದೆ ನಿನ್ನೆ ವಿಡಿಯೋ ಒಳಗ್ ಯಾರು ನೋಡಿಲ್ಲ ಮೊದ್ಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ನಾ ಏನ್ ಹೇಳಿದೆ, ಭೃಂಗರಾಜ ಮತ್ತು ಮದಯಂತಿಕ ಇವುಗಳನ್ನ ಅಪ್ಲೈ ಮಾಡ್ರಿ ಅಂತ ಹೇಳ್ತಿ. ಅವಾಗ್ಲೂ ಹೇಳ್ತೀನಿ ನಾನು, ಅದು ಕಲರಿಂಗ್ ಏಜೆಂಟ್ ಹೇಳ್ಬೇಕಾದ್ರೆ ನಾ ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಹೇಳಿನಿ. ಬಟ್ ಇವತ್ತು ಹೇರ್ ಫಾಲಿಗೆ ಹೇಳ್ಬೇಕಾಗದ, ಭೃಂಗರಾಜವನ್ನ ನಾವು ಔಷಧಿ ರೂಪದೊಳಗೆ ಹೊಟ್ಟೆ ಒಳಗ್ ತಗೊಳಿಕ್ ಕೊಡ್ತೇವಿ. ಓಕೆ,
ಆಸವ ಅರಿಷ್ಟ ರೂಪದೊಳಗೆ ಕೊಡ್ತೇವಿ, ಭೃಂಗರಾಜ ಚೂರ್ಣವನ್ನ ಕೊಡ್ತೇವಿ. ಅವಾಗ ಅದ್ ಏನ್ ಮಾಡ್ತದ, ಲಿವರ್ ಸ್ಟಿಮ್ಯುಲೇಷನ್ ಮಾಡಿ ನಮ್ಮ ಲಿವರ್ ಒಳಗಿರುವಂತ ರಂಜಕ ಪಿತ್ತವನ್ನ ಸ್ಟಿಮ್ಯುಲೇಷನ್ ಮಾಡ್ತದ. ಪ್ರಾಪರ್ ಆಗಿ ರಂಜಕ ಪಿತ್ತ ಆಯ್ತು ಅಂದ್ರೆ ಭ್ರಾಜಕ ಪಿತ್ತ ಸ್ಟಿಮ್ಯುಲೇಷನ್ ಆಗ್ತದ. ಅವಾಗ ಹೇರ್ ಫಾಲಿಕಲ್ ಸ್ಟಿಮ್ಯುಲೇಷನ್ ಸಿಗ್ತದೆ. ಲಿವರ್ ಇಟ್ ಇಸ್ ಅ ಹಿಪ್ಯಾಟೋ ಸ್ಟಿಮ್ಯುಲೆಂಟ್. ಫಿಲಾಂಥಸ್ ನ್ಯೂರೂರಿ ಅಂತ ಹೇಳ್ತೀವಿ. ಭೂಮ್ಯಾಮಲಕ್ಕಿ, ಆಮಲಕ್ಕಿ ಎಲ್ಲದನ್ನು ಬಿಡುದು, ಏನೇನ್ ಸಿಗ್ತಾವ ಎಲ್ಲಾರು ತಲೆಗೆ ಹಚ್ಕೊಂಡು ಕುಂತು ಬಿಡೋದು, ಅದನ್ನ ಒಂದು ವಿಡಿಯೋ ಮಾಡೋದು. ಇಟ್ ಈಸ್ ನಾಟ್ ಸೋ. ದಯವಿಟ್ಟು ಅರ್ಥ ಮಾಡ್ಕೊಡ್ರಿ. ನೀವ್ ಏನೇ ಹಚ್ಕೋಬೇಕಾದ್ರೂ ಕೂಡ ಆ ಕಂಟೆಂಟ್ ಒಳಗಡೆಯಿಂದ ಓರಲಿ ತಗೊಂಡು ಅದು ನ್ಯೂಟ್ರಿಯೆಂಟ್ಸ್ ಅನ್ನ, ಡೆಫಿಷಿಯಂಟ್ ಇರುವಂತ ನ್ಯೂಟ್ರಿಯೆಂಟ್ಸ್ ಅನ್ನ ಫುಲ್ಫಿಲ್ ಮಾಡೋದಿಲ್ಲ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಡ್ರಿ. ಒಳಗ್ ನೀವು ಸರಿಯಾಗಿ ಫುಲ್ಫಿಲ್ ಮಾಡ್ಲಾರ್ದ ತಲೆಗೆ ಏನ್ ಅಪ್ಲಿಕೇಶನ್ ಮಾಡ್ಕೊಂಡ್ರು ಹೇಳ್ತೀನಿ, ವಿಗ್ಗಿಗೆ ಟ್ರೀಟ್ಮೆಂಟ್ ಮಾಡ್ದಂಗ ಆಗ್ತದ, ವಿಗ್ಗಿಗೆ ಡೆಕೋರೇಷನ್ ಮಾಡ್ದಂಗ ಆಗ್ತದ. ರೂಟ್ಸೇ ಇರ್ಲಾರ್ದಂತ ಗಿಡಕ್ ಡೆಕೋರೇಷನ್ ಮಾಡಂಗ ಆಗ್ತದೆ. ಹಂಗ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ನಿಮ್ಗೆ ರಿಸಲ್ಟ್ಸ್ ಬೇಕಾ, ಸರಿಯಾಗಿ ಫಾಲೋ ಮಾಡ್ರಿ. ಓಕೆ. ಸೊ ಶಿರೋಲೇಪ ಮಾಡ್ಬೇಕಾದ್ರ ಈಗ ಉದಾಹರಣೆಗೆ ನಾನೇ ಕೆಲವು ಜನರಿಗೆ ಏನ್ ಹೇಳಿರ್ತೀನಿ ಅಂದ್ರೆ, ನೀವು ಮೆಹಂದಿ ಮತ್ತು ಭೃಂಗರಾಜ ಜೊತೆಗೆ ಒಂದು ಎಗ್ ವೈಟ್ ಅನ್ನ ಮಿಕ್ಸ್ ಮಾಡಿ ತಲೆಗೆ ಹಚ್ಕೊಡ್ರಿ ಅಂತ ಹೇಳಿರ್ತೇನೆ. ಇದರಿಂದ ಏನಾಗ್ತದ, ಹೇರ್ ಮೇಲೆ ಒಂದು ಪ್ರೋಟೀನ್ ಫಿಲ್ಮಿಂಗ್ ಆಗ್ತದೆ. ಸೊ ಹೇರ್ಗೆ ಒಂದು ಹೇರ್ ಶಾಫ್ಟ್ ಮೇಲೆ ಒಂದು ಪ್ರೋಟೀನ್ ಫಿಲ್ಮಿಂಗ್ ಆಗೋದ್ರಿಂದ ಒಂದ್ ರೀತಿ ಕಂಡೀಷನಿಂಗ್ ಇಫೆಕ್ಟ್ ಬರ್ತದೆ, ಶೈನಿಂಗ್ ಇಫೆಕ್ಟ್ ಬರ್ತದೆ. ಬಟ್ ಯಾವಾಗ ನೀವು ಎಗ್ ಹೊಟ್ಟೆ ಒಳಗೂ ತಗೋತಿರ್ಬೇಕು, ಫಿಶ್ ಅನ್ನ ಹೊಟ್ಟೆ ಒಳಗೂ ತಗೋತಿರ್ಬೇಕು, ಒಳಗಡೆಯಿಂದ ಗಟ್ಟಿ ಇರಬೇಕು, ಆಮೇಲೆ ನೀವು ಮೇಲ್ ಮಾಡಿದ್ರೆ ಚಂದ. ಅದ್ರ ಸಲುವಾಗಿ ನೀವು ಇದನ್ನ ಮಾತ್ರ ಕನ್ಫರ್ಮ್ ಇಟ್ಕೊಳ್ರಿ. ಓಕೆ. ಇನ್ನು ಒಬ್ರು ಯಾರೋ ನನಗೆ ಮೊನ್ನೆ ಫೋನ್ ಮಾಡಿ ಕೇಳಿದ್ರು, ರೈಸ್ ವಾಟರ್ ಜಪಾನ್ದವರು ರೈಸ್ ವಾಟರ್ನಾಗ ಮೆಂತೆ ಕಾಳನ್ನ ಕುದಿಸಿ ಹಾಕಿ ಅದರಿಂದ ಹೇರ್ ವಾಶ್ ಮಾಡ್ಕೊಂತಾರಲ್ರಿ. ಒಂದ್ ಹೇಳ್ತೀನಿ, ಜಪಾನ್ದವ್ರು ಫಾಲೋ ಮಾಡೋದನ್ನ ನೀವು ಫಾಲೋ ಮಾಡತೀನಿ ಅನ್ನೋದಾದ್ರ ಅವರು ಹೆಂಗ್ ತಮ್ಮ ಹೇರ್ ತಲಿ ಕೂದ್ಲಕ್ ಮೇಲ್ ಏನ್ ಹಚ್ತಾರ ಅನ್ನೋದಷ್ಟ ನೋಡ್ಬಾರ್ದು. ಹೊಟ್ಟಿಗೆ ಏನ್ ಊಟ ಮಾಡ್ತಾರ, ಚಂದ ಹೆಂಗ್ ತಿಂತಾರ. ಅವ್ರಷ್ಟು ತಿನ್ನೋ ಕಾಯಿಪಲ್ಲೆ ನಾವ್ ತಿನ್ನೋದೇ ಇಲ್ಲ. ಅವರು ಕೇಕು, ಪೇಸ್ಟ್ರೀಸ್ ಇಂಥದ್ ಮ್ಯಾಕ್ಸಿಮಮ್ ಯೂಸ ಮಾಡೋದಿಲ್ಲ. ನಾನ್ ನಿಮ್ಗೆ ಒಂದ್ ಹೇಳ್ತೇನೆ, ನನ್ ಜೂನಿಯರ್ ಒಬ್ಬ ಹುಡುಗಿ ಡಾಕ್ಟರ್, ಶಿ ಇಸ್ ಇನ್ ಜಪಾನ್, ನನ್ ಜೊತೆ ಕಂಟಿನ್ಯೂಸ್ ಕಾಂಟ್ಯಾಕ್ಟ್ ನಾಗ ಇರ್ತಾಳ ಫಾರ್ ಸಮ್ ಸ್ಟಡಿ ಪರ್ಪಸ್ಗೋಸ್ಕರ. ಆಕಿ ಮೊನ್ನೆ ಹೇಳಿದ್ಲು, ಮೇಡಮ್ ನನ್ ಒಂದ್ ಫಂಕ್ಷನ್ ಕರೆದಾರ, ಅಲ್ಲಿ 90+ ಜನರು 90 ವರ್ಷ ಮೇಲ್ಪಟ್ಟಂತವ್ರು ಒಂದಿಷ್ಟು ಜನರು ಇನ್ವೈಟ್ ಮಾಡ್ಯಾರ. ಅವರು ಎಷ್ಟು ಜನ ಬರ್ತಾರೆ ಮೇಡಮ್, 10 ಮಂದಿ ಬರ್ಬೋದು. ನಾನ್ ನೋಡಿದ್ರೆ ಇಂಗ್ಲಿಷ್ ನಲ್ಲಿ ಹೇಳ್ತೀನಿ, ಅವ್ರು ನೋಡಿದ್ರೆ ಏನೋ ನನಗೂ ಅರ್ಥ ಆಗಂಗಿಲ್ಲ ಅಂತ ಅನ್ಕೊಂಡು ಹೋದ್ರೆ, ಶಿ ವಾಸ್ ಸರ್ಪ್ರೈಸ್ ಟು ಸಿ ಆಲ್ಮೋಸ್ಟ್ 120 ಮೆಂಬರ್ಸ್ ಇದ್ರಂತ. ಎಲ್ಲರೂ 90-95+ ಅದಾರ. ಅಷ್ಟು ಅವ್ರಿಗೆ ಆರೋಗ್ಯ, ಆಯುಷ್ಯ, ಮತ್ ನೋಡಿದ್ರೆ ಯಾರಿಗೂ ಬೆಲ್ಲಿ ಫ್ಯಾಟ್ ಇಲ್ಲ, ಎಲ್ಲರೂ ತಳ್ಳಗ ಸ್ಲಿಮ್ ಅಂಡ್ ಟ್ರಿಮ್ ಅದಾರ. ಹಂಗಿರ್ಲಿಕ್ಕೆ ಕಾರಣ ಏನು ಅಂದ್ರೆ ಬರೀ ತಲೆ ಹಚ್ಕೊಂಡ್ ಕೊಡುದಲ್ಲ. ಎಷ್ಟೋ ಮಂದಿ ಕೂದ್ಲು ಬೆಳಗನಾಗಿಲ್ರಿ ಮೇಡಮ್, ಅಷ್ಟ್ ಚಂದ ಇದ್ದಾರ ಅಂತ ಹೇಳಿದ್ಲಕ್ಕಿ. ಕಾರಣ ಏನು ಅಂದ್ರೆ ಹೊಟ್ಟಿ ಊಟ ಎಷ್ಟು ಚಂದ ನರಿಶ್ಮೆಂಟ್ ಐತಿ ಅವ್ರದ್ದು, ಎಷ್ಟು ಚೆನ್ನಾಗಿ ಅವ್ರದ್ದು ನೇಚರ್ ಜೊತೆ ಸಿಂಕ್ ಆಗಿ ಲೈಫ್ ನಡೆಸ್ತಾರ. ಅದ್ರ ಬಗ್ಗೆ ನಾನು ಒಂದು ಸ್ಪೆಷಲ್ ವಿಡಿಯೋ ಮಾಡಿ ಹಾಕ್ತೀನಿ. ಬಿಕಾಸ್ ಬೈ ಟೇಕಿಂಗ್ ಇನ್ಫಾರ್ಮೇಶನ್ ಫ್ರಮ್ ಹರ್, ಅಲ್ಲಿರೋ ಅವ್ರ ಕಡೆಯಿಂದಾನೇ ಇನ್ಫಾರ್ಮೇಶನ್ ತಗೊಂಡಿದ್ದನ್ನೇ ನಾನು ನಿಮ್ಗೆ ನೇರವಾಗಿ ಒಂದು ವಿಡಿಯೋ ಮಾಡಿ ಕಳಿಸ್ತೇನೆ. ಹಂಗ ನೀವ್ ಏನೇ ಅಪ್ಲಿಕೇಶನ್ ಮಾಡ್ಕೋಬೇಕಾದ್ರೆ ಅದು ಹೊಟ್ಟೆ ಒಳಗೆ ತಗೊಳ್ತೀನ ಇಲ್ಲೋ ಅಂತ ಕನ್ಫರ್ಮ್ ಮಾಡ್ಕೊಡ್ರಿ. ಈಗ ರೈಸ್ ವಾಟರ್ ಬಗ್ಗೆ ಇದನ್ನ ನಮ್ಮಲ್ಲೂ ಹೇಳಾರಿ, ಜಪಾನ್ದವ್ರಲ್ಲ, ತಂಡು ಲೋದಕ ಅಂತ ಹೇಳ್ಯಾರ. ನೀವು ರೇಷನ್ ಅಕ್ಕಿ ಅಂತ ಹೇಳ್ತಿರಲ್ಲ, ಕಂಟ್ರೋಲ್ ಅಕ್ಕಿ ಅಂತಾರ, ಕೆಲವು ಜನ ರೇಷನ್ ಅಕ್ಕಿ ಅಂತಾರ. ಆ ಅಕ್ಕಿನ ಏನ್ ಮಾಡ್ಬೇಕು ಗೊತ್ತಾ, ಫಸ್ಟ್ ಟೈಮ್ ತೊಳಿಬೇಕು, ಧೂಳೆಲ್ಲ ಹೋಗ್ತದ, ಚೆಲ್ ಬಿಡ್ರಿ. ಸೆಕೆಂಡ್ ಟೈಮ್ ಬೇಕ್ರಿ ಇನ್ನೊಂದ್ಸರಿ ಚೆಲ್ರಿ, ಅಷ್ಟೊಂದು ಧೂಳ್ ಹೋಗ್ಬೇಕು. ಥರ್ಡ್ ಟೈಮ್ ನೀರ್ ಹಾಕಿ ಸ್ವಲ್ಪ ಹೊತ್ತು ನೆನಿಲಿಕ್ ಬಿಡ್ರಿ, ಆಮೇಲೆ ಅದನ್ನ ಸರಿಯಾಗಿ ಹಿಂಗ ಕಿವುಚ್ರಿ. ಅವಾಗ ಒಂದು ವೈಟ್ ವಾಟರ್ ಬರ್ತದಲ್ಲ, ಆ ನೀರ್ನೊಳಗ ಮೆಂತೆ, ನೆನೆಸಿಟ್ಟಂತ ಮೆಂತೆದು ಪೇಸ್ಟ್ ಮಾಡಿ ಹಚ್ಕೊಳ್ಳೋದ್ರಿಂದ ನರಿಶ್ಮೆಂಟ್ ಸಿಗ್ತದ ಫಾಲಿಕಲ್ಸ್ ಅನ್ನೋದು ನಮ್ಮಲ್ಲೂ ಐತಿ. ಬಟ್ ನಾನ್ ಏನ್ ಹೇಳೋದು ಅಂದ್ರೆ, ಅಂತ ನೀರನ್ನ ಮೊದ್ಲು 2 ಗ್ಲಾಸ್ ಕುಡೀರಿ ಡೈಲಿ, 1 ಗ್ಲಾಸ್ ತಲೆ ಹಚ್ಕೊಡ್ರಿ. ಓಕೆ. ಸುಮ್ನ ಮೇಲ್ ಹಚ್ಕೊಳ್ಳೋದ್ ಕಡೆ ಅಷ್ಟೊಂದಲ್ಲ, ಬಟ್ ಡೆಫಿನೆಟ್ಲಿ ಹೆಲ್ಪ್ ಆಗ್ತದ. ನೀವು ಹೊಟ್ಟಿ ಒಳಗ ಅದನ್ನ ತಗೊಂಡು ಮೇಲಿನೂ ಹಚ್ಕೊಂಡ್ರ ಬಹಳ ಚಂದಾಗಿ ಒಳ್ಳೆ ರೀತಿ ಒಳಗ ನೀವು ಸೊಂಪಾದಂತ ಕೂದಲು ಬರ್ತಾವ್. ಇದು ಒಂದು ಶಿರೋಲೇಪ ಆಯ್ತು. ಕಂಡದನ್ನ ತಲೆ ಹಚ್ಕೊಳ್ಳೋದನ್ನ ಮೊದ್ಲು ಬಿಡ್ರಿ, ಅದನ್ನ. ಓಕೆ. ಏನು ಯೂಸ್ ಆಗುವುದಿಲ್ಲ. ಇನ್ನೊಂದು, ಶಿರೋ ಸ್ನಾನದೊಳಗ ದಯವಿಟ್ಟು ದಿವ್ಸಕ್ಕೊಂದ್ ರೀತಿ ಶಾಂಪೂ ಚೇಂಜ್ ಮಾಡ್ಬೇಡ್ರಿ. ಕಾಸ್ಟ್ಲಿ ಶಾಂಪೂ ಐತಂದ್ರ ಸ್ಟ್ಯಾಂಡರ್ಡ್ ಐತಿ ಅಂತ ಅನ್ಕೊಂಡ್ಬಿಟ್ಟೇವಿ, ಹಂಗಲ್ಲ. ಆ ಸೈಕಾಲಜಿ ಗೊತ್ತಾಗಿದ್ದಕ್ಕನ ಕಾಸ್ಟ್ಲಿ ಮಾಡ್ತಾರ್ರಿ ಅವ್ರು, ಗೊತ್ತಾಯ್ತು. ಇವು ನಾವ್ ಎಷ್ಟ್ ಹುಚ್ಚರದೀವ್ ಅನ್ನೋದನ್ನ ನೋಡ್ಕೊಂಡ ಮಾಡ್ತಾರ. ದಯವಿಟ್ಟು ನೀವು ಏನ್ ಮಾಡ್ರಿ, ಈ ರೀಟಾ ಅಂದ್ರೆ ಅಂಟ್ವಾಳಕಾಯಿ ಅಥವಾ ಶೀಕಾಕಾಯಿ ಅಥವಾ ತ್ರಿಫಲಾ ಚೂರ್ಣ ಇಂಥವ್ನ ಹಾಕಿ, ಅಥವಾ ಹುಣಸೆ ಹಣ್ಣಿನ ರಬಟಿ, ಅದನ್ನು ಇಲ್ಲ. ಕೆಲವು ಮಂದಿಗೆ ನಾ ಹೇಳಿದ್ದೆ, ಪಿತ್ತ ಪ್ರಧಾನ ಇರುವಂತವ್ರಿಗೆ, ತಲೆ ಒಳಗೆ ಉರಿತದ ನಮ್ಗ ಅನ್ನುವಂಥವ್ರಿಗೆ ಹೆಸರು ಕಾಳಿನ ಹಿಟ್ಟು ಮಾಡ್ಬೇಕು, ಅದ್ರೊಳಗೆ ಸ್ವಲ್ಪ ಶೀಗಿಕಾಯಿ ಪೌಡರ್ನ ಹಾಕಿ ಕಲಸಿ ಅದರಿಂದ ನೀವು ತಲೆ ವಾಶ್ ಮಾಡ್ಕೊಟ್ರೆ ನಿಮ್ಗೆ ಒಳ್ಳೆ ರೀತಿಯಿಂದ ಹೇರ್ ಕ್ಲೀನ್ ಆಗ್ತದೆ.
ಇದು ಶಿರೋಸ್ನಾನದೊಳಗ ಬರುವಂತದ್ದು. ಓಕೆ, ಆಮೇಲೆ ಅತಿ ಬಿಸಿ ಬಿಸಿ ನೀರಿನಿಂದ ತಲೆ ಸ್ನಾನ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಉಗುರು ಬೆಚ್ಚರ್ವಿ. ಏಕ್ದಮ್ ತಣ್ಣೀರಿಂದನೂ ಮಾಡ್ಬೇಡ್ರಿ, ಏಕ್ದಮ್ ಬಿಸಿನೀರು ಇರಬಾರ್ದು, ಉಗುರು ಬೆಚ್ಚ ನೀರಿನಿಂದ ನೀವು ತಲೆ ಸ್ನಾನ ಮಾಡ್ಬೇಕು. ಇನ್ನು 3ನೇ ಪಾಯಿಂಟ್ ಬರ್ತದ ನಸ್ಸೆ ಅಂತ ಹೇಳ್ತೀವಿ. ಇದನ್ನ ಯೂಶಲಿ ನಾವು ಹಾಸ್ಪಿಟಲ್ಸ್ ಒಳಗ ಮಾಡ್ತೇವಿ. ಮನಿಯೊಳಗೂ ಕೂಡ ಏನ್ ಮಾಡ್ಬೋದು ಅಂತ ಹೇಳ್ತೇನೆ. ನಾಸಾಹಿ ಶಿರಸೋದ್ವಾರಂ ಅಂತ ಹೇಳ್ತೇವಿ. ಪೂರ ಬ್ರೈನಿಗೆ ಗೇಟ್ವೇನ ಮೂಗ್ರಿ ಅಂದ್ಮೇಲೆ ಬಹಳ ಹುಷಾರ್ ಇರ್ಬೇಕಲ್ಲ. ನಾವ್ ಏನ ಮೂಗಲ್ ಹಾಕಿದ್ರು ಕೂಡ ಅದ್ ಡೈರೆಕ್ಟ್ ಬ್ರೈನಿಗೆ ಹೋಗ್ತದ ಅಂದ್ಮೇಲೆ ಮತ್ ಅಲ್ಲೂ ಹಂಗ ಕಂಡದನ್ನ ಮೂನೆ ಹಾಕೊಂಡ್ ಕೊಡೋ ಕೆಲಸ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ದಯವಿಟ್ಟು. ಬಿಕಾಸ್ ವಾಟ್ ಎವರ್ ವಿ ಪುಟ್ ಇನ್ ದ ನಾಸ್ಟ್ರಲ್ಸ್ ಅದು ಟ್ರೈಜೆಮಿನಲ್ ಅಥವಾ ಆಲ್ಫ್ಯಾಕ್ಟರಿ ನರ್ವ್ಸ್ ಪಾತ್ವೇಸ್ ಮುಖಾಂತರವಾಗಿ ಬ್ರೈನ್ ಅನ್ನ ರೀಚ್ ಮಾಡ್ತದ. ದಟ್ ಈಸ್ ವೈ ಪರ್ಟಿಕ್ಯುಲರ್ಲಿ ಮೆಡಿಸಿನ್ಸ್ ಏನಾದ್ರೂ ನಿಮಗ ನೇಸಲ್ ಇನ್ಸ್ಟಿಲೇಷನ್ ಮಾಡ್ಬೇಕು ಅಂದ್ರೆ ಅದನ್ನ ಪ್ಯೂರ್ ನೀವು ಪ್ರಾಪರ್ ಆಗಿ ಆಯುರ್ವೇದಿಕ್ ಡಾಕ್ಟರ್ಸ್ ಅಂಡರ ಮಾಡ್ಕೋಬೇಕು. ಯಾಕಂದ್ರೆ ನಸ್ಸೆ ಆದ್ಮೇಲೆ ಗಾರ್ಗಲಿಂಗ್ ಇರ್ತದ, ಒಂದು ಪ್ರಾಪರ್ ಸ್ಟೀಮಿಂಗ್ ಅಂತೆಲ್ಲ ಪ್ರೊಸೀಜರ್ಸ್ ಇರ್ತಾವ. ಅದನ್ನ ನಾವು ನಸ್ಸೆ ಟ್ರೀಟ್ಮೆಂಟ್ ಒಳಗ್ ಮಾಡ್ತೇವೆ. ಇಲ್ಲಪ್ಪ ಮನಿ ಒಳಗ್ ಮಾಡ್ಕೋಬೇಕಂದ್ರೆ ಏನ್ ಮಾಡ್ಬೋದು ಅಂದ್ರೆ ಸೇಫೆಸ್ಟ್ ಅಂದ್ರೆ ಗೋಘೃತ ಆಕಳ ತುಪ್ಪವನ್ನ ತಗೊಳ್ರಿ, ಇಲ್ಲ ದುಗ್ಧವನ್ನ ತಗೊಳ್ರಿ, ಇಲ್ಲ ಅಂದ್ರೆ ಕ್ಷೀರಬಲ ತೈಲ ಅಂತ ಸೇಫ್ ಆಗಿರುವಂತದ್ದು ಒಂದು ತೈಲ ಸಿಗ್ತದ. ಅದನ್ನ ನೀವು ಪ್ರತಿ ದಿವಸ ರಾತ್ರಿ ವಾತ ಕಾಲದಲ್ಲಿ ಮೂಗಿಗೂ ಈ ಕಡೆ ಒಂದು 4 ಹನಿ ಈ ಕಡೆ ಒಂದು 4 ಹನಿ ಹಾಕೊಂಡು ಮಲ್ಕೋಬೇಕು. ಒಂದು 10-15 ನಿಮಿಷ ಆದ್ಮೇಲೆ ಅದು ಗಂಟಲದೊಳಗೆ ಬಂದಂಗ ಫೀಲ್ ಆಗ್ತದ. ಅವಾಗ ಅದನ್ನ ಸ್ಪಿಟ್ ಮಾಡಿ ಬಿಸಿನೀರಿಂದ ಗಾರ್ಗಲಿಂಗ್ ಮಾಡ್ಕೊಂಡು, ಮೌತ್ ಗಾರ್ಗಲಿಂಗ್ ಮಾಡ್ಕೊಂಡು, ಮುಖಾನು ಸ್ವಚ್ಛಾಗಿ ತೊಳ್ಕೊಂಡು ಮಲ್ಕೊಡ್ರಿ. ಇದರಿಂದ ಕೂಡ ನಿಮ್ಗ ಸಾಕಷ್ಟು ಹೆಲ್ಪ್ ಆಗ್ತದೆ, ಡೆಫಿನೆಟ್ಲಿ ಹೆಲ್ಪ್ ಆಗ್ತದೆ. ನಾವ್ ಇದನ್ನ ಆಲ್ಮೋಸ್ಟ್ ಎವ್ರಿ ಡೇ ಪೇಷಂಟ್ ಮಾಡಿ ಒಳ್ಳೆ ರಿಸಲ್ಟ್ ಅನ್ನ ಕೊಟ್ಟೇವೆ. ಓಕೆ, ಇನ್ನು 4th ಪಾಯಿಂಟ್ ಬರೋದು ಕೋಂಬಿಂಗ್, ಪ್ರಾಪರ್ ಕೋಂಬಿಂಗ್. ತಲಿ ಬಾಚ್ಕೊಳ್ಳೋದ್ರ ಬಗ್ಗೆ ನೀವೇನ್ ಹೇಳ್ತೀರಿ ಅಂತ ಅನ್ಬಹುದು. ಎಷ್ಟು ಮಂದಿ ತಲಿ ಬಾಚ್ಕೊಳ್ಳೋದು ತಪ್ಪು ಮಾಡ್ತಾರೆ ಗೊತ್ತಾ? ಹಳ್ಳಿ ಒಳಗ್ ನೋಡಿರಿ ನೀವು, ಇವತ್ತಿಗೂ ಕೂಡ 80-85 ವರ್ಷ ಆಗಿರ್ತದ, ಕರ್ರಾಗಿರ್ತಾವ, ಕೂದ್ಲು ಉದ್ರಂಗಿಲ್ಲ. ಯಾಕಂದ್ರ ಬೆಳಿಗ್ಗೆ ಎದ್ದ ತಕ್ಷಣ ಒಂದ್ಸರಿ ನೀಟಾಗಿ ತಲಿ ಬಾಚ್ಕೊಂತಾರ. ಹೊಲ ಅದು ಇದಕ್ಕೆಲ್ಲ ಗದ್ದೆ ಕೆಲ್ಸಕ್ಕೆಲ್ಲ ಹೋಗಿ ಬರ್ತಾರ. ಸಾಯಂಕಾಲ ಬಂದು ಮನೆಯೆಲ್ಲ ಕಸ ಗೂಡಿಸಿ ಮತ್ತೊಂದ್ಸರಿ ತಲೆ ನೀಟಾಗಿ ಬಾಚ್ಕೊಂಡು ಮುಖ ತೊಳ್ಕೊಂಡು ದೀಪ ಹಚ್ಚಿ ಚಹಾ ಕುಡಿತಾರ. ಅಂದ್ರೆ ಎವ್ರಿ ಡೇ 2 times ನಾನ್ ಪ್ರಿಫರ್ ಮಾಡೋದು ವುಡನ್ ಕೋಂಬ್. ಕಟ್ಗಿ ಕೋಂಬ್ ಇರ್ತದಲ್ಲ, ಮುಂಚೆ ನಮ್ಮ ಆಸ್ಪತ್ರೆ ನಾವು ಕೊಡ್ತಿದ್ವಿ ಆಕ್ಚುಲಿ, ಆಮೇಲೆ ಇತ್ತಿತ್ಲಾಗಂದ್ವಿ ನೀವ ತಗೊಳ್ರಿ ಅಂತ ತಿಳ್ಕೊಂಡು. ಸೊ ವುಡನ್ ಕೋಂಬ್ ಇಂದ ನೀವು ಕರೆಕ್ಟ್ ಆಗಿ ತಲೆಯನ್ನ ಹಿತಮಿತವಾಗಿ ಪ್ರೆಷರ್ ಹಾಕಿ ಬಾಚ್ಕೊಳ್ಳೋದ್ರಿಂದ ಏನಾಗ್ತದ, ಸ್ಕ್ಯಾಲ್ಪ್ ಏರಿಯಾದೊಳಗಡೆ ಬ್ಲಡ್ ಸರ್ಕ್ಯುಲೇಷನ್ ಚಲೋ ಆಗ್ತದ. ಒಂದ್ ರೀತಿ ಫಿಸಿಯೋಥೆರಪಿ ಆದಂಗ ಆಗ್ತದ, ಪ್ರಾಪರ್ ಬ್ಲಡ್ ಸರ್ಕ್ಯುಲೇಷನ್ ಆಗ್ತದ. ಮತ್ತು ಪೋರ್ಸ್ ಏನಿರ್ತಾವಲ್ಲ 108 ಏನೇನೋ ಹಚ್ಕೊಂಡು ಪೋರ್ಸ್ ಕ್ಲೋಸ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತಾರ. ಹಂಗ್ ಅಂತ ಟೈಮ್ ಒಳಗಡೆ ಪ್ರಾಪರ್ ಕೋಂಬಿಂಗ್ ಮಾಡೋದ್ರಿಂದ ಪೋರ್ಸ್ ಓಪನ್ ಆಗ್ತಾವು, ಸ್ಕ್ಯಾಲ್ಪ್ ಸ್ಕಿನ್ ಸರಿಯಾಗಿ ಉಸಿರಾಡ್ತದ. ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಯಾರೋ ಒಬ್ರು ಏನೋ ಕೇಳಿದ್ರು, ನಿಮ್ ಮುಖದ ಮೇಲೆ ಗುಳ್ಳಿಲ್ಲ ನೀವೇನ್ ಹಚ್ಕೊಳ್ತೀರಿ ಅಂತ ಹಿಂಗೇನೋ ಕೇಳಾರ. ನಾವ್ ಒಂದೇ ಹೇಳ್ತೀನಿ, ಏನೂ ಹಚ್ಬೋದು. ಸ್ಕಿನ್ ಶುಡ್ ಬ್ರೀದ್ ಆಲ್ವೇಸ್. ಒಂದ್ ಮುಖ ತೊಳ್ಕೊಂಡ್ ಒಂದ್ ಬಿಂದಿ ಹಚ್ಕೊಂಡ್ಬಿಟ್ರೆ ಮತ್ ಏನೂ ಹಚ್ಕೊಳ್ಳೋದಿಲ್ಲ. ಅದೇ ಹಿಂಗಾಗಿ ನನಗ ಯಾವ್ದು ಗುಳ್ಳೆ ಆಗೋದಿಲ್ಲ, ನನಗ ಅಷ್ಟು ಪುರ್ಸೋತೂ ಇಲ್ಲ. ಓಕೆ ಫೈನ್. ಇನ್ನ ಹಿಂಗ ಸ್ಕ್ಯಾಲ್ಪ್ ಒಳಗಿರುವಂತ ಸ್ಕಿನ್ ಏನಿರ್ತಲ್ಲ ಉಸಿರಾಡಬೇಕು, ಅಲ್ಲಿರುವಂತ ಪೋರ್ಸ್ ಓಪನ್ ಆಗಿರ್ಬೇಕು ಅಂದ್ರೆ ಪ್ರಾಪರ್ ಕೋಂಬಿಂಗ್ ಮಾಡ್ಕೋಬೇಕು ವುಡನ್ ಕೋಂಬಿಂಗ್ ಇಂದ. ದಿಸ್ ಇಸ್ 1. ಇದರಿಂದನೂ ಕೂಡ ಹೇರ್ ಫಾಲಿಂಗ್ ಅನ್ನ ಎಷ್ಟೋ ಕಡಿಮೆ ಮಾಡಬಹುದು. ಇದು ರೆಗ್ಯುಲರ್ ಆಗಿರ್ಬೇಕು. ಇನ್ನು ಲಾಸ್ಟ್ 5th ಪಾಯಿಂಟ್, ರೆಗ್ಯುಲೇಷನ್ ಆಫ್ ಯುವರ್ ಸ್ಲೀಪ್. ನಿದ್ದಿ ಚಂದಂಗ್ ಮಾಡ್ರಿ, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ನಿದ್ದಿ ಬಗ್ಗೆ ನಾನು ಸಾಕಷ್ಟು ವಿಡಿಯೋ ಮಾಡೀನಿ. ಯಾರು ಫಸ್ಟ್ ಟೈಮ್ ನೋಡ್ಲಿಕ್ಕತ್ತಿರಲ್ಲ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಸಿಟ್ ಮಾಡಿ. ಸಾಕಷ್ಟು ವಿಡಿಯೋಗಳನ್ನ ಮಾಡೀನಿ, ನೋಡ್ರಿ. ಆಥೆಂಟಿಕ್ ಇನ್ಫಾರ್ಮೇಶನ್ ನಾ ಕೊಡ್ತಿರ್ತೀನಿ. ಸುಮ್ನೆ ನನಗೆ ವ್ಯೂಸ್ ಬರ್ಲಿ ಅಂತ ಹೇಳಿ ಏನೇನೋ ಒಂದು ಎಕ್ಸಾಜರೇಷನ್ ಮಾಡಿ ಏನು ಹೇಳೋದಿಲ್ಲ. ಬಿಕಾಸ್ ಬೀಯಿಂಗ್ ಅ ಡಾಕ್ಟರ್ ವಿ ಮಸ್ಟ್ ಆಲ್ವೇಸ್ ಟೆಲ್ ದ ಟ್ರೂತ್. ಇದು ನಾನ್ ಬಿಲೀವ್ ಮಾಡೋದು. ಓಕೆ, ಬಿಕಾಸ್ ವಿ ಶುಡಂಟ್ ಮಿಸ್ಗೈಡ್ ಎನಿಬಡಿ. ಅದಕ್ಕೋಸ್ಕರ ನಾ ಏನ್ ಹೇಳೋದು ಅಂದ್ರೆ ದಯವಿಟ್ಟು ನಿದ್ದೆಯನ್ನ ಸರಿ ಮಾಡ್ಕೊಡ್ರಿ. ಪ್ರಾಪರ್ ಆಗಿ ನಿದ್ದೆ ಆಯ್ತು ಅಂದ್ರೆ ಆಟೋಮೆಟಿಕಲಿ ನಿಮ್ ಬ್ರೈನ್ ಹೆಲ್ತ್ ಸರಿ ಉಳಿತದ, ಸ್ಕ್ಯಾಲ್ಪ್ ಹೆಲ್ತ್ ಸರಿ ಉಳಿತದ, ಹೇರ್ ಫಾಲಿಂಗು ಕಡಿಮೆ ಆಗ್ತದ. ಇಫ್ ಯು ಲೈಕ್ ಮೈ ಪಾಯಿಂಟ್ಸ್ ಪ್ಲೀಸ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ ಅಂಡ್ ಕಮೆಂಟ್ ಮಾಡ್ರಿ. ಅಂಡ್ ಆಸ್ ಯೂಶುವಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಅನ್ನೋ ನಂಬಿಕೆಯೊಂದಿಗೆ ಐ ಜಸ್ಟ್ ಕನ್ಕ್ಲೂಡ್ ದಿಸ್ ವಿಡಿಯೋ. ಅಂಡ್ ಟುಮಾರೋ ಮತ್ತೊಂದು ಹೊಸ ವಿಷಯ ತಗೊಂಡ್ ಬರ್ತೀನಿ. ಟಿಲ್ ದೆನ್ ಯು ವೇಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.